ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ನೋಡಿ, ಯಾರೆಲ್ಲ ಪೊಲೀಸ್ ಆಕಾಂಕ್ಷಿಗಳಿದ್ದಾರೆ ಇವರಿಗೆ ರಾಜ್ಯ ಸರ್ಕಾರ ಅಧಿಕೃತ ಆದೇಶವನ್ನು ಹೊರಡಿಸಿದೆ. ಮುಖ್ಯವಾಗಿ KSRPಯಲ್ಲಿ 2032 ಕಾನ್ಸ್ಟೇಬಲ್ ಉದ್ಯೋಗಗಳಿಗೆ ಸಂಬಂಧಪಟ್ಟಂತೆ ಮತ್ತು ರಾಜ್ಯದಲ್ಲಿ ಯಾವ ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದೆ ಈ ಎಲ್ಲ ಡೀಟೇಲ್ಸನ್ನು ಬಿಡುಗಡೆ ಮಾಡಿದೆ. ಜೊತೆಗೆ ಇನ್ನೇನು ಆದೇಶ ಹೊರಡಿಸೋಕ್ಕೆ ಕ್ಷಣಗಣನೆ ಸ್ಟಾರ್ಟ್ ಆಗಿದೆ. ಈ ಎಲ್ಲ ಡೀಟೇಲ್ಸನ್ನು ಸಂಪೂರ್ಣವಾಗಿ ನಾನು ತಿಳಿಸ್ಕೊಡ್ತೇನೆ. ನೋಡಿ, ಗಮನಿಸಬಹುದು, ಪೊಲೀಸರ ನೇರ ನೇಮಕಾತಿ ಶುರುವಾಗಿದೆ. ಮುಖ್ಯವಾಗಿ KSRPಯಲ್ಲಿ 2032 ಕಾನ್ಸ್ಟೇಬಲ್ ಉದ್ಯೋಗಗಳ ಪಟ್ಟಿ ಕೊನೆಗೂ ಸಿದ್ಧವಾಗಿದೆ. ನೋಡಿ, ಕಾನ್ಸ್ಟೇಬಲ್ಗಳ ಪಟ್ಟಿ ಕೊನೆಗೂ ಸಿದ್ಧವಾಗಿದೆ. ಅಂದರೆ ಇದೀಗ KSRPಯಲ್ಲಿ 2032 ಕಾನ್ಸ್ಟೇಬಲ್ ಉದ್ಯೋಗಗಳನ್ನು ಕರೀತಾ ಇದ್ದಾರೆ. ಸೊ ಜೊತೆಗೆ ವಯೋಮಿತಿಯನ್ನು ಸಡಿಲಿಸುವ ಕುರಿತು ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ. ಅಂದರೆ ಈಗ ಆಲ್ರೆಡಿ 2 ವರ್ಷಗಳ ಕಾಲ ಸಡಿಲಿಕೆ ಮಾಡಿದೆ, ಆದರೆ 2 ವರ್ಷ ಆಗಲ್ಲ, ಇದನ್ನು 3 ರಿಂದ 4 ವರ್ಷಕ್ಕೆ ಜಾಸ್ತಿ ಮಾಡಬೇಕು ಎಂಬತಕ್ಕಂಥ ಹೋರಾಟಗಳು ನಡೀತಾ ಇದ್ದಾವೆ. ಆ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ವಯೋಮಿತಿಯನ್ನು ಇನ್ನೂ ಜಾಸ್ತಿ ಮಾಡಬೇಕು. ಜೊತೆಗೆ ಈಗ 27 ವರ್ಷ ವಯೋಮಿತಿ ಎಂಡಿದೆ, ಇದನ್ನು 30 ವರ್ಷಕ್ಕೆ ಮಾಡಬೇಕು. ಅಂದರೆ ತಮಿಳುನಾಡು ಆಗಿರ್ಬೋದು, ನಮ್ಮ ಸುತ್ತಮುತ್ತಲಿನ ರಾಜ್ಯಗಳಲ್ಲಿ ಹೆಚ್ಚಿನ ವಯೋಮಿತಿ ಸಡಿಲಿಕೆ ಇದೆ ಮತ್ತು ಇದನ್ನು ಹೆಚ್ಚು ಮಾಡಬೇಕು. ಮತ್ತು ಅಂದರೆ 18 ವರ್ಷದಿಂದ ಏನು 27 ವರ್ಷ ಇದೆ, ಸೊ ಇದನ್ನು ಇನ್ನೂ ಜಾಸ್ತಿ ಮಾಡಬೇಕು. ಅಂದರೆ 29 ವರ್ಷ 30 ವರ್ಷಕ್ಕೆ ಹೆಚ್ಚಳ ಮಾಡಬೇಕು ಅಂತಕ್ಕಂಥದ್ದು. ಸೊ ರಾಜ್ಯ ಸರ್ಕಾರ ಇದನ್ನು ಚಿಂತನೆ ಮಾಡ್ತಾ ಇದೆ. ಅದೇನಾದರೂ ಜಾರಿಗೆ ಬಂತು ಅಂದರೆ ಇಂದಿನ ವಯೋಮಾನದಲ್ಲಿ, ಅಂದರೆ ಯಾರ್ದು ಏಜ್ ಈಗಾಗಲೇ ಮುಗಿದೋಗಿದೆಯೋ ಅವ್ರದ್ದು ಕೂಡ ಆ್ಯಡ್ ಮಾಡಿ ಇನ್ನೂ ಜಾಸ್ತಿ ಮಾಡ್ತಕ್ಕಂಥ ನಿರ್ಧಾರವನ್ನು ಕೈಗೊಳ್ತಾ ಇದೆ. ಇದರ ಬಗ್ಗೆ ಡೀಟೇಲ್ಸನ್ನು ಇದರ ಮಾಹಿತಿಯನ್ನು ಕೊಟ್ಟಿದ್ದರು ನ್ಯೂಸ್ ಪೇಪರಲ್ಲಿ. ನೋಡಿ, ಗಮನಿಸಬಹುದು, ಇಲ್ಲಿ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಅನ್ವಯ ಸಿವಿಲ್ ಸೇವೆ ಉದ್ಯೋಗಗಳಿಗೆ ಹೊಸದಾಗಿ ನೇರ ನೇಮಕಾತಿ ಪ್ರಕ್ರಿಯೆ ಆರಂಭಿಸುವಂತೆ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದ ಬೆನ್ನಲ್ಲೇ ಪ್ರಥಮವಾಗಿ ಪೊಲೀಸ್ ಇಲಾಖೆಯಲ್ಲಿ 2032 ಕಾನ್ಸ್ಟೇಬಲ್ ಉದ್ಯೋಗಗಳಿಗೆ ನೇರ ನೇಮಕಾತಿ ಪ್ರಕ್ರಿಯೆ ಶುರುವಾಗಿದೆ. ಗಮನಿಸಬಹುದು ಇದೀಗ ನೀವು. ಓಕೆ, ಒಳ ಮೀಸಲಾತಿ ಪ್ರಕ್ರಿಯೆ ಇದೀಗ ಕೊನೆಗೊಳ್ಳಿತು. ಇದಾದ ನಂತರ ಪೊಲೀಸ್ ನೇಮಕಾತಿಗೆ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಬೇಕು ಅಂತ ನಿರ್ಧಾರ ಕೈಗೊಳ್ಳಿತು. ಇದೀಗ ಪೊಲೀಸ್ ಇಲಾಖೆ 2032 ಕಾನ್ಸ್ಟೇಬಲ್ ಉದ್ಯೋಗಗಳಿಗೆ ನೇಮಕಾತಿ ಪ್ರಕ್ರಿಯೆ ಶುರು ಮಾಡಿದೆ. ಇದರ ಜೊತೆಗೆ ಹೆಚ್ಚಿನ ಡೀಟೇಲ್ಸನ್ನು ಗಮನಿಸಬಹುದು ನೀವಿಲ್ಲಿ. ಕ್ರೀಡಾ ಮೀಸಲಾತಿಗೆ 3% ಹೊರತುಪಡಿಸಿ ಪರಿಷ್ಕೃತ ರೋಸ್ಟರ್ ಬಿಂದು ಗುರುತಿಸುವ ಮುಖೇನ ಹುದ್ದೆಗಳ ವರ್ಗೀಕರಣ ಪಟ್ಟಿ ಸಿದ್ಧವಾಗಿದೆ. ಇಲ್ಲಿ ಇನ್ನೊಂದು ಮಾಹಿತಿ ಏನು ಅಂತಂದರೆ, 4 ಆಪ್ಷನ್ ಇದ್ವಲ್ಲ, ಇದೀಗ 5 ಆಪ್ಷನ್ ಕೊಟ್ಟಿದ್ದಾರೆ. 4 ಆಪ್ಷನಿಂದ 5 ಆಪ್ಷನಿಗೆ ಬಂದಿದೆ. ಕಾರಣ ಏನು ಅಂತಂದರೆ, ಮುಖ್ಯವಾಗಿ ನೀವು ಇದಕ್ಕೆ ನನಗೆ ಗೊತ್ತಿಲ್ಲ ಅಂತ ಹಾಕಬೇಕಾಗುತ್ತೆ. 5ನೇ ಆನ್ಸರ್ ಏನಿದೆ, ಸೊ ಅದಕ್ಕೆ ನಿಮಗೆ ಏನಾದರೂ ಆನ್ಸರ್ ಗೊತ್ತಿರಲಿಲ್ಲ ಅಂತಂದರೆ ನನಗೆ ಇದು ಗೊತ್ತಿಲ್ಲ ಅಂತಕ್ಕಂಥ ಆಪ್ಷನ್ನು ಇರುತ್ತೆ. ಸೊ ಅದಕ್ಕೆ ನೀವು ಟಿಕ್ ಮಾಡಬೇಕಾಗುತ್ತೆ ಇನ್ನು ಮುಂದೆ. ಓಕೆ, 4 ಆಪ್ಷನ್ಗಳ ಬದಲಾಗಿ ಈಗ 5 ಆಪ್ಷನ್ಗಳ ಮಾಹಿತಿಯನ್ನು ತಂದಿರತಕ್ಕಂಥದ್ದು. ಇಲ್ಲಿ ನೋಡಿ, ಒಂದು ವೇಳೆ ನೀವು ಕ್ರೀಡಾ ಮೀಸಲಾತಿಗೆ 3% ಹೊರತುಪಡಿಸಿ ಪರಿಷ್ಕೃತ ರೋಸ್ಟರ್ ಬಿಂದು ಗುರುತಿಸುವ ಮುಖೇನ ಹುದ್ದೆಗಳ ವರ್ಗೀಕರಣ ಪಟ್ಟಿ ಸಿದ್ಧವಾಗಿದೆ. ಈ ಮಧ್ಯೆ ನೇಮಕಾತಿಗೆ ಬೇರೆ ರಾಜ್ಯಗಳಲ್ಲಿರುವ ವಯೋಮಿತಿ ಬಗ್ಗೆ ನೋಡಿ ಅಧ್ಯಯನ ನಡೆಸಿ ರಾಜ್ಯದಲ್ಲೂ ಕೂಡ ವಯೋಮಿತಿ ಸಡಿಲಿಸಲು ಸರ್ಕಾರ ಸಿದ್ಧತೆ ನಡೆಸಿರುವುದರಿಂದ ಕಾನ್ಸ್ಟೇಬಲ್ ಹುದ್ದೆ ಆಕಾಂಕ್ಷಿಗಳಿಗೆ ಹೊಸ ಆಶಾಭಾವನೆ ಮೂಡಿದೆ. ನೋಡಿ, ನಮ್ಮ ಸುತ್ತಮುತ್ತಲಿನ ರಾಜ್ಯಗಳಲ್ಲಿ ಕಾನ್ಸ್ಟೇಬಲ್ ಆಗಿರ್ಬೋದು, ಇತರೆ ಗೌರ್ಮೆಂಟ್ ಜಾಬ್ಗಳಿಗೆ ಅಪ್ಲೈ ಮಾಡತಕ್ಕಂಥವರಿಗೆ ವಯೋಮಿತಿ ಜಾಸ್ತಿ ಇದೆ. ಸೊ ಹೀಗೆ ಬೇರೆ ರಾಜ್ಯವನ್ನು ಗಮನಿಸಿ ನಮ್ಮ ರಾಜ್ಯದಲ್ಲೂ ಕೂಡ ವಯೋಮಿತಿಯನ್ನು ಸಡಿಲಿಕೆ ಮಾಡಬೇಕು ಎಂಬತಕ್ಕಂಥ ಹೋರಾಟಗಳು ಇಂದಿನ ದಿನದಿಂದಲೂ ಕೂಡ ನಡೀತಾ ಇದ್ದಾವೆ. ಸೊ ಈ ವರ್ಷ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ರಾಜ್ಯ ಸರ್ಕಾರ ಇದನ್ನು ಪರಿಗಣಿಸಿ ಇದನ್ನು ಹೆಚ್ಚಳ ಮಾಡುವ ಉದ್ದೇಶದೊಂದಿಗೆ ಇದೀಗ ಚಿಂತನೆ ನಡೆಸ್ತಾ ಇದೆ. ಸೊ ಇದು ಕೂಡ ನಿಮಗೆ ನೆನಪಿರಲಿ. ಜೊತೆಗೆ ನೋಡಿ, ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಅವಲೋಕಿಸಿ ಪರಿಷ್ಕೃತ ರೋಸ್ಟರ್ ಬಿಂದು ಗುರುತಿಸಲಾಗಿದೆ. ಇದರಿಂದಾಗಿ ಪೊಲೀಸ್ ಇಲಾಖೆಯ ಕೆಲವು ಘಟಕಗಳಲ್ಲಿ ಈ ಹಿಂದೆ ಪ್ರಸ್ತಾಪಿಸಿರುವ ಸಂಖ್ಯಾಬಲಗಳಲ್ಲಿ ಬದಲಾವಣೆಯಾಗುತ್ತದೆ. ನೋಡಿ, ಸಂಖ್ಯಾಬಲಗಳಲ್ಲಿ ಬದಲಾವಣೆಯಾಗುತ್ತೆ. ಅಂದರೆ ಪರಿಷ್ಕೃತ ರೋಸ್ಟರ್ ಬಿಂದುಗಳಡಿ ಕ್ರೀಡಾ ಮೀಸಲಾತಿಯೂ ಸೇರಿದಂತೆ ಬೇರೆ ಬೇರೆ ಘಟಕಗಳಲ್ಲಿ ಲಭ್ಯವಿರುವ ವಿವಿಧ ವೃಂದದ ಉದ್ಯೋಗಗಳನ್ನು, ಅಂದರೆ ಈ ಹಿಂದೆ ಬ್ಯಾಕ್ಲಾಗ್ ಹುದ್ದೆಗಳು ಅಂತ ಕರೀತಾರೆ, ಅವು ಕೂಡ ಇದರಲ್ಲಿ ಸೇರಿವೆ. ಇದರ ನೇರ ನೇಮಕಾತಿಯ ಮೂಲಕ ಭರ್ತಿ ಮಾಡಲು ಮರು ಹಂಚಿಕೆ ಮಾಡಲಾಗುತ್ತದೆ.
ನೋಡಿ ಕ್ರೀಡಾ ಮೀಸಲಾತಿಯನ್ನು ಹೊಸದಾಗಿ ಸೇರ್ಪಡೆಗೊಳಿಸಲಾಗಿದೆ. ಇಲ್ಲಿ ಗಮನಿಸಬಹುದು, ಕ್ರೀಡೆಯಲ್ಲಿ ಸಾಧನೆ ಮಾಡಿದಂಥವರಿಗೆ ಹೊಸದಾಗಿ ಮೀಸಲಾತಿ ಇದರಡಿ ಸಿಗ್ತಾ ಹೋಗುತ್ತೆ ಇನ್ನು ಮುಂದೆ. ಓಕೆ, ಸೊ ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ KSRP ಹುದ್ದೆಗಳ ನೇಮಕಾತಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಂದರೆ ಇಲ್ಲಿ ಸ್ಥಳೀಯ, ಇದರ ವ್ಯಾಪ್ತಿಯಲ್ಲಿ 532 ಹುದ್ದೆಗಳು ಮತ್ತು ಕಲ್ಯಾಣ ಕರ್ನಾಟಕೇತರ ವ್ಯಾಪ್ತಿಯಲ್ಲಿ 1500 ಹುದ್ದೆಗಳು ಸೇರಿ ಒಟ್ಟು 2032 ಹುದ್ದೆಗಳಿಗೆ ಪ್ರಸ್ತುತ ಚಾಲ್ತಿಯಲ್ಲಿರುವ ನಿಯಮಗಳ ಅನ್ವಯ ಆಯಾ ಘಟಕಗಳಿಂದ ವರ್ಗೀಕರಣ ಪಟ್ಟಿಯನ್ನು ಪೊಲೀಸ್ ವಿಭಾಗ ಈಗಾಗಲೇ ತರಿಸಿಕೊಂಡಿದೆ. ನೋಡಿ, KKR ಅಂದರೆ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ 532 KSRP ಹುದ್ದೆಗಳು, ಕಲ್ಯಾಣ ಕರ್ನಾಟಕೇತರ ನಾನ್ KKR ಇಲ್ಲಿ 1500, ಟೋಟಲ್ ಆಗಿ 2032 ಉದ್ಯೋಗಗಳಿಗೆ ಇದೀಗ ಅರ್ಜಿಯನ್ನು ಕರೀತಾ ಇದ್ದಾರೆ. ಓಕೆ, ಹಾಗಾದರೆ ಯಾವ ರಾಜ್ಯಗಳಲ್ಲಿ ಎಷ್ಟೆಷ್ಟಿದ್ದಾವೆ, ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದ್ದಾವೆ ಅಂತ ನಾವು ನೋಡೋಣ. ಅದಕ್ಕಿಂತ ಮುಂಚೆ ಹೆಡ್ಲೈನ್ ನೋಡಿ, ಇಲ್ಲಿ ಒಳ ಮೀಸಲಾತಿ ಅನ್ವಯಕ್ಕಾಗಿ ಪರಿಷ್ಕೃತ ರೋಸ್ಟರ್ ಬಿಂದು ನಿಗದಿಪಡಿಸಲಾಗಿದೆ. ಕ್ರೀಡಾ ಮೀಸಲಾತಿಗೆ 3% ಹೊರತುಪಡಿಸಿ ವರ್ಗೀಕರಣ ಮಾಡ್ತಾ ಇದ್ದಾರೆ. ನೋಡಿ, ಕ್ರೀಡಾ ಮೀಸಲಾತಿಗೆ 3% ಇಡಲಿದ್ದಾರೆ ಇನ್ನು ಮುಂದೆ. ಸೊ ಇವನ್ನ ಹೊರತುಪಡಿಸಿ ವರ್ಗೀಕರಣ ಆಗ್ತಾ ಇದೆ. ವರ್ಗೀಕರಣ ಅಂತ ಅಂದರೆ ಇಂತಿಂಥ ಜಿಲ್ಲೆಗಳಲ್ಲಿ ಇಷ್ಟಿಷ್ಟಿದ್ದಾವೆ ಅಂತ ನಾವು ನೋಡ್ತೀವಿ. ಸೊ ಅದರಲ್ಲಿ 3%ರಷ್ಟು ಕ್ರೀಡಾ ಮೀಸಲಾತಿಯನ್ನು ಬಿಟ್ಟು ಕ್ರೀಡೆಗಳಿಗೆ ಸಪ್ರೇಟ್ ಇದೀಗ ಕರಿತಾ ಇದ್ದಾರೆ. ನೋಡಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಕ್ರೀಡೆಯಲ್ಲಿ ಯಾರಾದರೂ ಸಾಧನೆ ಮಾಡಿದರೆ ಸೊ ಅವರಿಗೆ 3% ಅಂದರೆ 2032 ಕರೀತಾರಲ್ಲ, ಅದರಲ್ಲಿ 3% ಕ್ರೀಡಾ ಇಲಾಖೆಗೆ ಉದ್ಯೋಗಗಳು ಹೋಗ್ತವೆ. ಸೊ ಇದು ನೀವು ಗಮನಿಸಬೇಕು. ನೋಡಿ, ಕಲ್ಯಾಣ ಕರ್ನಾಟಕಕ್ಕೆ 532 ಹುದ್ದೆ, ಉಳಿದೆಡೆ 1500 ಪೋಸ್ಟ್ ಇದ್ದಾವೆ. ಜೊತೆಗೆ ನೇರ ನೇಮಕಾತಿಗಾಗಿ ಲಭ್ಯತೆಯ ಹುದ್ದೆಗಳ ಪಟ್ಟಿ ರವಾನೆ ಮಾಡಲಾಗಿದೆ. ಸೊ ಹಾಗಾದರೆ ಯಾವ ಘಟಕಕ್ಕೆ ಎಷ್ಟು ಹುದ್ದೆ ಇದೆ ಹಾಗಾದರೆ ನೋಡಿ, ಕಲ್ಯಾಣ ಕರ್ನಾಟಕ ಹೊರತುಪಡಿಸಿ ಇದು. ಓಕೆ, ಸೊ ನೋಡಿ, ಪಡೆ, ಹುದ್ದೆ, ಸಾಮಾನ್ಯ, ಕ್ರೀಡೆ. ನೋಡಿ, ಕ್ರೀಡೆ ಸಪ್ರೇಟ್ ಸೇರ್ಪಡೆಗೊಳಿಸಿರತಕ್ಕಂಥದ್ದು. ಕ್ರೀಡೆಯಲ್ಲಿ ಇದೀಗ ಸರ್ಟಿಫಿಕೇಟ್ ಯಾರು ಹೊಂದಿರ್ತಾರೋ ಅವರಿಗೆ ಸಪ್ರೇಟ್ ಹುದ್ದೆಗಳು ಸಿಗ್ತಾ ಇದ್ದಾವೆ. ಸೊ ಅವರಿಗೆ ಬಂಪರ್ ಹೇಳ್ಬೋದು ಇದು. ಓಕೆ, ಸೊ ಇನ್ನು ಬೆಂಗಳೂರು 1 ಪಡೆ, ಇಲ್ಲಿ 134, ಸಾಮಾನ್ಯ 130 ಇದೆ, ಕ್ರೀಡೆಗೆ 4 ಇದ್ದಾವೆ. ನೋಡಿ 4. ಬೆಳಗಾವಿ 2ನೇ ಪಡೆಯದು. ಸೊ 140 ಹುದ್ದೆಗಳಿದ್ದಾವೆ. ಸಾಮಾನ್ಯ ಜನರಲಲ್ಲಿ 136 ಇದ್ದರೆ ಕ್ರೀಡೆಗೂ ಕೂಡ 4 ಇದೆ. ಬೆಂಗಳೂರು 3ನೇ ಪಡೆ ಅಂತ ಕರಿತೀವಿ. ಸೊ ಇದು 113 ಉದ್ಯೋಗಗಳಿದ್ದಾವೆ. ಜನರಲಲ್ಲಿ 110, ಕ್ರೀಡೆಯಲ್ಲಿ 3 ಇದ್ದಾವೆ. ಬೆಂಗಳೂರು 4ನೇ ಪಡೆ 134 ಹುದ್ದೆ ಇದೆ. ಸಾಮಾನ್ಯ 130 ಇದ್ದರೆ ಕ್ರೀಡೆಯಲ್ಲಿ 4 ಇದ್ದಾವೆ. ಸೊ ಮೈಸೂರು ಆಗಿರ್ಬೋದು, ಹೀಗೆ ಗಮನಿಸಬಹುದು. ಮೈಸೂರು, ಮಂಗಳೂರು, ಶಿವಮೊಗ್ಗ, ಬೆಂಗಳೂರು, ಹಾಸನ, ತುಮಕೂರು, ಬೆಳಗಾವಿ. ಬೆಂಗಳೂರು 4ನೇ ಪಡೆ. ಸೊ ಇದು ಮಹಿಳೆಯರಿಗೆ ಇಲ್ಲಿಂದ ನೀವು ಗಮನಿಸಬಹುದು. ಓಕೆ, ಸೊ ಮಹಿಳೆಯರು ನೋಡಿ, ಮಹಿಳೆಯದು ಬೆಳಗಾವಿ 2ನೇ ಪಡೆ ಮಹಿಳೆ, ಬೆಂಗಳೂರು 4ನೇ ಪಡೆ ಮಹಿಳೆ, ಮೈಸೂರು 5ನೇ ಪಡೆ ಮಹಿಳೆ. ಸೊ ಎಷ್ಟೆಷ್ಟು ಉದ್ಯೋಗಗಳಿದ್ದಾವೆ? ಒಟ್ಟು 1500 ಉದ್ಯೋಗಗಳು, 1455 ಜನರಲ್ ಇದ್ದಾವೆ ಟೋಟಲ್ ಆಗಿ. ಕ್ರೀಡೆಗೆ 45 ಪೋಸ್ಟ್ಗಳು ಕ್ರೀಡೆಗೆ ಇರತಕ್ಕಂಥದ್ದು. ಸೊ ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಯ ವಯೋಮಿತಿ ಸಡಿಲಿಕೆ ಬಗ್ಗೆ ನಾವು ಚರ್ಚಿಸಿದ್ದೇವೆ. ಬೇರೆ ಬೇರೆ ರಾಜ್ಯದಲ್ಲಿ ಏನಿದೆ ಎಂಬುದನ್ನು ಪರಿಶೀಲಿಸಲಾಗ್ತಾ ಇದೆ. ಹಲವು ವರ್ಷಗಳಿಂದ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನೇಮಕಾತಿ ನಡೆದಿಲ್ಲ. 2 ರಿಂದ 3 ವರ್ಷ ವಯೋಮಿತಿ ಹೆಚ್ಚಳ ಮಾಡಿಕೊಡುವಂತೆ ಅಭ್ಯರ್ಥಿಗಳು ಬೇಡಿಕೆ ಇಟ್ಟಿದ್ದಾರೆ. ಈ ಬಗ್ಗೆ DG IGPಗೂ ಸೂಚನೆ ಕೊಟ್ಟಿದ್ದೇವೆ. ಬೇರೆ ರಾಜ್ಯದಲ್ಲಿ ವಯೋಮಿತಿ ಎಷ್ಟು ವರ್ಷ ಇದೆ ಇದನ್ನು ಪರಿಶೀಲಿಸಿ ಸರ್ಕಾರಕ್ಕೆ ಪ್ರಸ್ತಾವನೆ ಕಳುಹಿಸಲು ನಾವು ತಿಳಿಸಿದ್ದೇವೆ. ಪ್ರಸ್ತಾವನೆ ಬಂದ ಬಳಿಕ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಗೃಹ ಸಚಿವ Dr. G. ಪರಮೇಶ್ವರ್ ಮಾಹಿತಿಯನ್ನು ತಿಳಿಸಿದ್ದಾರೆ. ನೋಡಿ, ಇಷ್ಟು ಮಾಹಿತಿ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೋಬೇಕು. ಸೊ ಇನ್ನು ವರ್ಗೀಕರಣ ನೋಡಿ ವಿವರಕ್ಕೆ ಪತ್ರ ಬರೆಯಲಾಗಿದೆ. ಓಕೆ, ಸೊ ಸೆಪ್ಟೆಂಬರ್ 11ರಂದು ನೇಮಕಾತಿ ವಿಭಾಗಕ್ಕೆ ಇದನ್ನು ಕಳುಹಿಸಲಾಗಿದೆ. ಸೊ ಇನ್ನೇನು ಕಾನ್ಸ್ಟೇಬಲ್ ಉದ್ಯೋಗಗಳಿಗೆ ಅರ್ಜಿಯನ್ನು ಕರೀತಾ ಇದ್ದಾರೆ. KSPಗೂ ಮತ್ತು KPSC ಎಲ್ಲದರಲ್ಲೂ ಕೂಡ ಉದ್ಯೋಗಗಳಿಗೆ ಇದೀಗ ಅರ್ಜಿಯನ್ನು ಕರೀತಾ ಇದ್ದಾರೆ, ಇನ್ನು ಮುಂದೆ ಕರೀತಾರೆ. ಸೊ ಆ ಕಾರಣಕ್ಕಾಗಿ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಅಫೇರ್ಸ್ ಡೈಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಯಾವಾಗಲೂ ನೋಡಿ, ಅತ್ಯದ್ಭುತವಾಗಿರತಕ್ಕಂಥ ಕರೆಂಟ್ ಅಫೇರ್ಸ್ ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಓಕೆ, ಸೊ ಇದು ಮಾಹಿತಿ ಆಗಿದೆ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ.
ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.